ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ಓಂ ಶ್ರೀಮಾತ್ರೇ ನಮಃ. ಓಂ ಪಿತ್ರೇ ನಮಃ. ಓಂ ಗುರುಭ್ಯೋ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಕುಲದೇವತಾಭ್ಯೋ ನಮಃ. ನಮಸ್ತೆ ಮಿತ್ರರೇ. ನಿಮ್ಮ ಜ್ಞಾನದ ಪರಿಧಿಯನ್ನು ಸೂಚಿಸುವ, ಹಾಗೆಯೇ ನಿಮ್ಮ ಮೂಲ ಉದ್ದೇಶವನ್ನು ಬಿಂಬಿಸುವ, ನಿಮ್ಮ ಸಂಸ್ಕಾರದ ಕನ್ನಡಿಯಂತಿರುವ ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ನಾನು ನಿರೀಕ್ಷಿಸ್ತೇನೆ. ದಯವಿಟ್ಟು ಕಾಮೆಂಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಅನೇಕರ ಜೀವನಕ್ಕೆ ಬೆಳಕಾಗಿ. ಆತ್ಮೀಯರೇ, ಈ ಒಂದು ವಿಶೇಷವಾದ ವೈಶಿಷ್ಟ್ಯತೆ ಉಳ್ಳಂತಹ ಆಷಾಢ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾದ ವೈಶಿಷ್ಟ್ಯತೆ ಆಷಾಢ ಮಾಸ. ಮೊದಲು ಪೌರ್ಣಿಮೆಯು 29/7/26 ಬುಧವಾರದಂದು ಸಂಘಟಿಸುವ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಘಟಿಸುವ ಪೂರ್ಣಿಮೆ. ಅದು ಬುಧವಾರದಂದು ಘಟಿಸ್ತಾ ಇದೆ. ಅದು ಉತ್ತರಾಷಾಢ ನಕ್ಷತ್ರದಲ್ಲಿ ಆಗುವುದರಿಂದ ಇದು ಆಷಾಢ ಮಾಸವಾಗಿ ಪರಿಣಮಿಸಿದೆ. ಮಕರ ರಾಶಿಯಲ್ಲಿ ಪೌರ್ಣಿಮೆಯ ಒಂದು ಚಂದ್ರನ ನೇರವಾದಂತಹ ಇನ್ನೊಂದು ಸ್ಥಳದಲ್ಲಿ, ಅರ್ಥಾತ್ ಸಪ್ತಮದಲ್ಲಿ, ಈ ಕರ್ಕಾಟಕ ರಾಶಿಯಿಂದ ಸಪ್ತಮದಲ್ಲಿ ಪೌರ್ಣಿಮೆ. ಇದು ಮೊದಲನೆಯ ವೈಶಿಷ್ಟ್ಯತೆ. ಎರಡನೆಯದಾಗಿ ಆಷಾಢ ಮಾಸ ಪ್ರಾರಂಭವಾಗ್ತಾ ಇರುವುದು 15/7, ಅವತ್ತು ಕೂಡ ಈ ಒಂದು ಬುಧವಾರವೇ ಇರುವಂಥದ್ದು. ಅಷ್ಟೇ ಅಲ್ಲ, ಬುಧಗ್ರಹ ತನ್ನ ಸ್ವಂತ ಮನೆಯಾದಂತಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಬುಧವಾರದಂದೇ. ಅಷ್ಟೇ ಅಲ್ಲ, 12/8/26 ಅಮಾವಾಸ್ಯೆ ಕೂಡ ಘಟಿಸ್ತಾ ಇರೋದು ಬುಧವಾರದಂದೇ. ಹಾಗೆಯೇ 12/8/26 ಈ ಆಷಾಢ ಮಾಸದ ಕೊನೆ ಕೂಡ. ಆಷಾಢ ಮಾಸದ ಪ್ರಾರಂಭ ಹಾಗೂ ಪೌರ್ಣಿಮೆ ಮಧ್ಯಭಾಗ ಹಾಗೂ ಕೊನೆಯ ಭಾಗ, ಇದು ಮೂರೂ ಕೂಡ ಬುಧವಾರದಂದು ಘಟಿಸ್ತಾ ಇದೆ. ಇನ್ನು ವಿಶೇಷವಾಗಿ ಯಾವಾಗ ಈ ಬುಧವಾರದಂದು ಆಷಾಢ ಮಾಸ ಪ್ರಾರಂಭವಾಗುತ್ತೋ ಅದೊಂದು ಮಹಾಯೋಗವನ್ನು ಸೃಷ್ಟಿಸಿಕೊಂಡು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಮಹಾಯೋಗ 12 ವರ್ಷಕ್ಕೊಮ್ಮೆಯೂ ಕೂಡ ಲಭ್ಯವಾಗುತ್ತೋ ಇಲ್ಲವೋ ಎನ್ನುವ ಅನುಮಾನ ಇದೆ. ಅತ್ಯಂತ ಮುಖ್ಯವಾಗಿ 12 ವರ್ಷಕ್ಕೊಮ್ಮೆ ಗುರು ಇಲ್ಲಿ ಬರುವಂಥದ್ದು. ಈ 12 ವರ್ಷದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ವಿರಾಜಮಾನ ಒಮ್ಮೆ ಆಗ್ತಾನೆ, 12 ವರ್ಷಕ್ಕೊಮ್ಮೆ. ಅದೇ ಸಂದರ್ಭದಲ್ಲಿ ಈ ಆಷಾಢ ಮಾಸದಲ್ಲಿ ಪೌರ್ಣಿಮೆ ಇಲ್ಲಿ ಘಟಿಸಿದಾಗ ಪುಷ್ಯ ನಕ್ಷತ್ರದಲ್ಲಿ ಅಮಾವಾಸ್ಯೆ ಘಟಿಸಿದರೆ, ಗುರುವು ಆ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇದ್ದರೆ ಮಾತ್ರ 12 ವರ್ಷಕ್ಕೊಮ್ಮೆ ಘಟಿಸುತ್ತದೆ. ಆದರೆ ಈ ಒಂದು ಪರಾಭವ ಸಂವತ್ಸರದ ಆಷಾಢ ಮಾಸ ಎನ್ನುವಂಥದ್ದು, ಈ ಗುರುವು ಯಾವಾಗ ಇಲ್ಲಿ ವಿರಾಜಮಾನನಾಗಿದ್ದಾನೆ, ಆ 15ನೇ ತಾರೀಕು ಆಷಾಢ ಮಾಸ ಪ್ರಾರಂಭವಾಗುವ ದಿನದಂದೇ ಬುಧವಾರ ಆದರೂ ಕೂಡ, ಮರುದಿವಸ ಗುರುವಾರ ಆದರೆ ಇದು ಒಂದು ರೀತಿಯ ಗುರುಪುಷ್ಯ ಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರ ಬರುವಂಥದ್ದು ಒಂದು ಗುರುಪುಷ್ಯ ಯೋಗ ಆದರೆ ಅತ್ಯಂತ ಕಡಿಮೆ, ಅದಾದರೆ 5-6 ತಿಂಗಳಿಗೂ ಒಮ್ಮೆ ಬರುವಂಥದ್ದಾಗಿರುತ್ತೆ. ಇದು ಹಾಗಲ್ಲ, ಇದು ಪ್ರತಿ ಗುರುವಾರ ಬಂದಂತಹ ಪುಷ್ಯ ನಕ್ಷತ್ರದ ಗುರುಪುಷ್ಯ ಯೋಗಕ್ಕಿಂತಲೂ ಅತ್ಯಂತ 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 ಪ್ರಬಲವಾದಂತಹ ಗುರುಪುಷ್ಯ ಯೋಗ ಎಂಬುದಾಗಿ ನಾವು ಪರಿಗಣಿಸ್ತಾ ಇದ್ದೇವೆ. ಯಾಕೆಂದರೆ ಗುರು ಮತ್ತು ಚಂದ್ರ ಎರಡೂ ಗ್ರಹಗಳು ಪುಷ್ಯ ನಕ್ಷತ್ರ 2ನೇ ಚರಣದಲ್ಲಿಯೇ ವಿರಾಜಮಾನನಾಗ್ತಾರೆ. ಇದು ಅತ್ಯಂತ ವೈಶಿಷ್ಟ್ಯತೆ. ಒಂದೇ ನಕ್ಷತ್ರ ಒಂದೇ ರೇಖೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವಾಗ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಂಪೂರ್ಣ ಆಷಾಢ ಮಾಸವನ್ನು ಪ್ರಬಲ ಗಜಕೇಸರಿ ಯೋಗದೊಂದಿಗೆ ಕಳೆಯುವ ಮಹಾಯೋಗ ಪ್ರತಿ ರಾಶಿಯವರಿಗೂ ಲಭ್ಯವಿದೆ. ಹಾಗಿದ್ದರೆ ಎಲ್ಲರಿಗೂ ಯಾವಾಗ ಲಭ್ಯವಾಗ್ತದೆ ಅಂತ ನಿಮ್ಮ ನಿಮ್ಮ ರಾಶಿಯ ಫಲವನ್ನು ನೋಡಿ ಅದನ್ನು ಅರ್ಥೈಸಿಕೊಂಡು ಅದನ್ನು ಅನುಸರಿಸಿದಾಗ ಖಂಡಿತವಾಗಿ ನಿಮಗೆ ಇದೊಂದು ಮಹಾಯೋಗ ಸೃಷ್ಟಿಯಾಗ್ತಾ ಇರುವುದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಆಷಾಢ ಮಾಸ ಅನೇಕ ವರ್ಜ್ಯ ಮಾಸಗಳಾಗಿ ಕೆಲವರು ಆಚರಣೆ ಮಾಡಿದರೂ ಕೂಡ ಅನೇಕ ವಿಚಾರಗಳಿಗೆ ಇದು ಅತ್ಯಂತ ಮಹಾಯೋಗವನ್ನು ಕೊಡುವ ಗುರುಪುಷ್ಯ ಯೋಗದೊಂದಿಗೆ ಪ್ರಾರಂಭವಾಗುವ ಮಹಾಯೋಗವನ್ನು
ನೀಡ್ತಾ ಇದೆ. ಇಂತಹ ಒಂದು ಆಷಾಢ ಮಾಸ ಆ ವಿಶೇಷ ಗುರುಪೂರ್ಣಿಮೆಗೆ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಗುರುಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಮಿತ್ರರೇ ಈ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ಧನು ರಾಶಿಯ ಅಧಿಪತಿಯಾದಂತಹ ಗುರುವು ಅಷ್ಟಮದಲ್ಲಿ ಉಚ್ಚ ಸ್ಥಾನದಲ್ಲಿ ವಿರಾಜಮಾನನಾಗಿರುವಂಥದ್ದು. ಧನುರಾಶಿಯ ಒಂದು ಅಧಿಪತಿಯೇ ಗುರುವಾಗಿ ಗುರುವು ಅಸ್ತಂಗತನಾಗುವಂಥದ್ದು 19/7/26, 9/8/26. ಚತುರ್ಥಾಧಿಪತಿಯ ಗುರು ಸುಖಸ್ಥಾನದ ಅಧಿಪತಿಯಾಗಿಯೂ ಜ್ಞಾನಕಾರಕನಾಗಿಯೂ ಇರುವಂತಹ ಗುರು ಅಸ್ಥಾನದಲ್ಲಿ ಅಸ್ತನಾಗುವಂಥದ್ದು ನಮ್ಮ ಮಹಾಯೋಗವು ಇಲ್ಲದಂತೆ ಭಾಸವಾಗಿ ಮಾಡುವಂತಹ ಒಂದು ಗ್ರಹಸ್ಥಿತಿಯ ಯೋಗ ಇದೆ. ಸ್ವಲ್ಪ ಸಂಯಮದಿಂದ ಈ ವಿಡಿಯೋವನ್ನು ನೋಡಿ ಅನೇಕರಿಗೆ ಕಳುಹಿಸುವ ಮೂಲಕವಾಗಿ ಈ ಒಂದು ನಾವು ಹೇಳುವ ವಿಷಯವನ್ನು ನಿಮ್ಮ ಚಿಂತನೆ ಮತ್ತು ನಿಮ್ಮ ಜ್ಞಾನದ ಪರಿಧಿ ಮತ್ತು ನಿಮ್ಮ ಸಂಸ್ಕಾರದ ಆ ಒಂದು ಆಧಾರದ ಮೇಲೆ ಚಿಂತನಶೀಲರಾಗಿ ಬುದ್ಧಿಯ ಮೂಲಕ ವಿವೇಕದಿಂದ ವಿಮರ್ಶೆಯನ್ನು ಮಾಡಿ, ಬುಧಗ್ರಹವು ಕೂಡ ಅಸ್ಥಾನದಲ್ಲಿರುವುದರಿಂದ ನಿಧಾನವಾದ ಚಿತ್ತದಿಂದ ವಿಮರ್ಶಿಸಿ ಈ ನಾವು ಹೇಳುವ ಉತ್ತಮ ಫಲವನ್ನು ಪಡೆಯುವುದು ಹೇಗೆ ಎಂಬುದಾಗಿ ಚಿಂತಿಸಿ ಆ ಫಲವನ್ನು ಪಡೆಯುವಲ್ಲಿ ಈ ಒಂದು ವಿಡಿಯೋವನ್ನು ಕೊನೆಯ ತನಕ ಸಂಪೂರ್ಣವಾಗಿ ಅತ್ಯಂತ ಸಹನೆಯಿಂದ ಕೇಳುವ ಮೂಲಕವಾಗಿ ನಿಮ್ಮ ಒಂದು ಉತ್ತಮ ಫಲವನ್ನು ಆಷಾಢ ಮಾಸವನ್ನು ಅತ್ಯುತ್ತಮವಾಗಿ ಅನೇಕ ಜನ್ಮಗಳಲ್ಲಿ ಬಂದ ಈ ಮಹಾಯೋಗವನ್ನು ಬಳಸಿಕೊಳ್ಳಿ ಅಂತ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸುವ ವಿಚಾರ ಏನಂದರೆ, ರಾಶ್ಯಾಧಿಪತಿ ಏನೋ ಅಸ್ಥಾನದಲ್ಲಿದ್ದು ಅಸ್ತನಾಗಿದ್ದಾನೆ, ಕೇತುವಿನಿಂದ ಬಾಧಿತನಾಗಿದ್ದಾನೆ, ಕೇತುವಿನ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಮತ್ತು ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಉದ್ಯೋಗ ಮತ್ತು ಈ ಸಂಗಾತಿಗಳ ವಿಚಾರದಲ್ಲಿ ಬುದ್ಧಿ ಕೆಲಸ ಮಾಡದೆ ಹಸ್ತದಲ್ಲಿ ಹೋಗಿ ಕೂತ್ಕೊಳ್ತಾ ಇದೆ. ಇನ್ನು ಉದ್ಯೋಗದ ಸ್ಥಾನದ ವ್ಯವಸ್ಥೆಯಲ್ಲೂ ಕೂಡ ತುಂಬ ಗೊಂದಲ ಆಗುವಂತಹ ಲಕ್ಷಣಗಳು ಗೋಚರವಾಗ್ತಾ, ಈ ರವಿಯೂ ಕೂಡ ಆ ಅಸ್ಥಾನದಲ್ಲಿ ಹೋಗಿ ಕುಳಿತು ರಾಶ್ಯಾಧಿಪತಿಯನ್ನೇ ಅಸ್ತನಾಗಿ ಮಾಡ್ತಾ ಇದ್ದಾನೆ. ಹೀಗೆ ಹೇಳ್ತಾ ಹೋದರೆ ಕೆಟ್ಟ ಫಲಗಳನ್ನೇ ಹೇಳ್ತಾ ಹೋಗಬೇಕಾಗತ್ತೆ. ಆದರೆ ಇಲ್ಲಿ ಒಳ್ಳೆಯ ಫಲ ಲಭ್ಯ ಇದೆ ಆಗಿದ್ರೆ ಖಂಡಿತವಾಗಿ 100ಕ್ಕೆ 200 ಇದೆ. ಇದನ್ನೇ ಸಹನೆಯಿಂದ ಕೇಳಿ ಎಂಬುದಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿರುವಂಥದ್ದು. ರಾಶ್ಯಾಧಿಪತಿಯಾದ ಗುರುವೇ ಉಚ್ಚ ಸ್ಥಾನದಲ್ಲಿದ್ದಾನೆ. ಈ ಒಂದು ಚಿಂತನೆಯನ್ನು ಮಾಡ್ತಾ ಬನ್ನಿ. ರಾಶ್ಯಾಧಿಪತಿಯಾದ ಗುರುವು ಜ್ಞಾನಕಾರಕನು, ಪೂರ್ವಜನ್ಮದ ಪುಣ್ಯಕಾರಕನೂ ಆಗಿರುವಂತಹ ಗುರುವು ಉಚ್ಚ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ಅತ್ಯಂತ ಉತ್ತಮವಾದ ಫಲ. ಅದೇ ರೀತಿಯಾಗಿ ದಶಮಾಧಿಪತಿಯು ಕೂಡ ರಾಶ್ಯಾಧಿಪತಿಯ ಜೊತೆಗೆ ವಿಲೀನನಾಗಿದ್ದಾನೆ. ಇದು ಅತ್ಯಂತ ಉತ್ತಮ ಫಲ. ಅದೇ ರೀತಿಯಾಗಿ ದಶಮಾಧಿಪತಿಯು ಕೂಡ ರಾಶ್ಯಾಧಿಪತಿಯ ಜೊತೆಗೆ ವಿಲೀನನಾಗಿದ್ದಾನೆ. ಇದು ಕೂಡ ಉತ್ತಮ ಫಲ. ಈ ರೀತಿಯಾಗಿ ನಾವು ಗಮನಿಸ್ತಾ ಹೋದಾಗ ಉತ್ತಮ ಫಲಕ್ಕೆ ಯಾವ ಕೊರತೆಯೂ ಕೂಡ ಇಲ್ಲ. ಆದರೆ ಪಡೆಯುವಲ್ಲಿ ಅಸ್ಥಾನವಿದ್ದಾಗ ನಮಗೆ ಲಭ್ಯವಿಲ್ಲಲ್ಲ ಎನ್ನುವ ಚಿಂತನೆ ಶುರುವಾಗತ್ತೆ. ಅದಕ್ಕೆ ನಾವೇ ಅರ್ಹರಾಗದ ಸ್ಥಿತಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ ಎನ್ನುವುದು ಅರ್ಥವಾಗತ್ತೆ. ಆದ್ದರಿಂದ ಅರ್ಹತೆ ಎನ್ನುವುದು ಹೇಗೆ ಬರ್ತದೆ ಅಂತ ಕೇಳಿದ್ರೆ, ಅನಾರೋಗ್ಯ ಆಗಿದೆ, ಜ್ವರ ಬಂದಿದೆ, ನನಗೆ ಇಷ್ಟವಾದಂತಹ ಆಹಾರ ಅಲ್ಲಿದ್ದರೂ ಕೂಡ ತಿನ್ನಲು ನಾನು ಅನರ್ಹನಾಗ್ತೇನೆ. ಹಾಗೆಯೇ ನಮ್ಮ ಎಲ್ಲ ಯೋಗಗಳಿದೆ, ಅದನ್ನು ಪಡೆಯುವಲ್ಲಿ ನಾನು ಅನರ್ಹನಾಗ್ತೇನೆ. ಅರ್ಥಾತ್ ಸದಾಕಾಲ ನಾನು ಅನರ್ಹ ಅಂತಲ್ಲ, ನನಗೆ ಅದು ಭಾಸವಾಗ್ತಾ ಇಲ್ಲ, ನನಗೆ ಅದು ಆಗ್ತಾ ಇಲ್ಲ. ಹಾಗಿದ್ರೆ ಆಗೋ ಹಾಗೆ ಮಾಡ್ಕೊಳ್ಳೋದು ಹೇಗೆ? ಆರೋಗ್ಯದ ಸುಧಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದ ಔಷಧೋಪಚಾರಗಳನ್ನು ಮಾಡಿಕೊಂಡಾಗ ಆ ಎದುರಿಗಿರುವಂತಹ ಜಿಲೇಬಿ ಇತ್ಯಾದಿಗಳನ್ನು ತಿನ್ನೋದಕ್ಕಾಗತ್ತೆ, ಐಸ್ ಕ್ರೀಮ್ ತಿನ್ನೋದಕ್ಕಾಗತ್ತೆ. ಹಾಗಾಗಿ ಆ ಒಂದು ಚಿಂತನೆಯನ್ನು ನಾವು ಇಟ್ಟುಕೊಂಡಾಗ ನಮ್ಮ ಒಳಗಡೆಯ ಆ ಒಂದು ಅಂತಃಕರಣಗಳೇನಿದೆ, ಮನೋಬುದ್ಧಿ ಅಹಂಕಾರ ಚಿತ್ತ ಎನ್ನುವಂತಹ ಅಂತಃಕರಣಗಳು ಅಥವಾ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯನ್ನು ಉಂಟು ಮಾಡಿಕೊಳ್ಬೇಕು. ನಮ್ಮ ಸೂಕ್ಷ್ಮ ಶರೀರ ಎಷ್ಟು ಪ್ರಾಬಲ್ಯತೆಯನ್ನು ಹೊಂದಿದೆಯೋ, ಗುರುತತ್ವದಿಂದ ಜಾಗೃತವಾಗ್ತದೆಯೋ, ಅಷ್ಟು ಪೂಜಾ ಫಲಗಳು ಲಭ್ಯವಾಗ್ತವೆ, ಅಷ್ಟು ನಮ್ಮ ಹಿರಿಯರ ಆಶೀರ್ವಾದ ಬಲ ನಮಗೆ ಸಿಗತ್ತೆ, ಅಷ್ಟು ನಮ್ಮ ಪೂರ್ವಜನ್ಮದ ಪುಣ್ಯ ಸುಕೃತದ ಫಲ ನಮಗೆ ಸಿಗತ್ತೆ. ಹಾಗಾಗಿ ಅರ್ಹತೆಯನ್ನು ಗಳಿಸಿಕೊಳ್ಳುವುದೇ ಮುಖ್ಯ. ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಅನರ್ಹ ಸ್ಥಾನದಲ್ಲಿ ಕುಳಿತುಕೊಂಡಿರುವಂತಹ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿದಾಗ ಅದರ ನಮ್ಮ ಅರ್ಹತೆಯನ್ನು ಸೃಷ್ಟಿಸಿಕೊಂಡಾಗ ಇವೆಲ್ಲವೂ ಸಂಪೂರ್ಣ ಫಲದಾಯಕವೇ ಆಗ್ತವೆ. ಹಾಗಾಗಿ ಗುರುವು ಅಸ್ಥಾನದಲ್ಲಿದ್ದಾನೆ ಅಂದರೆ ಗುರುಬಲ ಇಲ್ಲ, ಹಾಗಾಗಿ ಏನು ಫಲ ಇಲ್ಲ. ಅರೆ, ಗುರುವು ಉಚ್ಚ ಸ್ಥಾನದಲ್ಲಿದ್ದಾನೆ, ಒಳ್ಳೆಯ ಫಲ ಇದೆ, ಯಾವುದನ್ನು ಸ್ವೀಕರಿಸ್ತೀರಾ? ಹಾಗಾಗಿ ನಮಗೆ ಬೇಕಾಗಿದ್ದು ಉಚ್ಚ ಸ್ಥಾನದ ಫಲ ಅಲ್ಲವೇ? ಅದರ ಬಗ್ಗೆಯೇ ಚಿಂತನೆಯನ್ನು ಮಾಡಿ. ಆದ್ದರಿಂದಾಗಿ ಆ ಉಚ್ಚ ಸ್ಥಾನದ ಆ ಫಲ
ಖಂಡಿತವಾಗಿಯೂ ಲಭ್ಯವಾಗೋದಕ್ಕೆ ನಾವು ಅರ್ಹತೆಯನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಅರ್ಹತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇರುವಂತಹ ಸಮಸ್ಯೆ ಯಾವುದು, ಯಾವ ರೋಗ ಅದು ಅಂತ ಯೋಚನೆ ಮಾಡಿದ್ರೆ ವೈದ್ಯನ ಹತ್ರ ಹೋದಾಗ ಇವರಿಗೆ ಇರೋ ರೋಗ ಯಾವುದು ಅಂತ ಮೊದಲು ನೋಡ್ತಾರೆ. ಆ ರೋಗಕ್ಕೆ ತಕ್ಕ ಔಷಧಗಳನ್ನು ಕೊಟ್ಟಾಗ ಆ ದೇಹ ಸ್ವಸ್ಥವಾಗ್ತದೆ. ಹಾಗೆ ಮಾನಸಿಕವಾಗಿರುವಂತಹ ಆಂತರಿಕವಾದಂತಹ ಆ ಒಂದು ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯ ಹೀನತೆಗೆ ಕಾರಣ ಯಾವುದು ಅಂತ ನೋಡ್ತಾ ಹೋದರೆ ಅದೇ ಗ್ರಹಸ್ಥಿತಿಗಳು ನಮಗೆ ಉತ್ತರ ಕೊಡ್ತವೆ. ಈ ರವಿಯಲ್ಲಿ ಗುರುವ ಅಸ್ತನಾಗುವುದು ಎಂತಹ ಮಹಾಯೋಗ ಗೊತ್ತಾ. ನಮ್ಮ ಜ್ಞಾನವು ಆತ್ಮನಲ್ಲಿ ಲೀನವಾಗುವುದು, ಆತ್ಮ ಸಾಕ್ಷಾತ್ಕಾರವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಅದು ಅತ್ಯುತ್ತಮವಲ್ಲವೇ? ಹಾಗಾಗಿ ಅಸ್ತನಾದ ಗುರುವಿನಿಂದ ಗುರುಬಲ ಲೌಕಿಕ ವಿದ್ಯೆಗಳಿಗೆ ಮಾತ್ರ, ಲೌಕಿಕವಾದ ಸಂಸ್ಕಾರಗಳಿಗೆ ಮಾತ್ರ ಗುರು ಅಸ್ತ. ಆದರೆ ಆಂತರಿಕವಾದ ಸಂಸ್ಕಾರ ಮತ್ತು ಆ ಜ್ಞಾನಕ್ಕೋಸ್ಕರವಾಗಿ ಅತ್ಯಂತ ಪ್ರಶಸ್ತ, ಅಲೌಕಿಕ ಚಿಂತನೆಗೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ ಗುರು ಅಸ್ತತೆ ಅನ್ನುವುದು ಅತ್ಯಂತ ಸ್ಪಷ್ಟ. ಹಾಗಾಗಿ ಈ ಒಂದು ಆಂತರಿಕವಾದಂತಹ ಜ್ಞಾನ ಬೆಳಗಿದಷ್ಟು ಆ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆ ಹೆಚ್ಚಾದಾಗ ಲೌಕಿಕವಾದಂತಹ ಫಲಗಳು ಕೂಡ ಲಭ್ಯವಾಗತ್ತೆ, ಅಲೌಕಿಕವಾದ ಸಾಧನೆಯೂ ಕೂಡ ಜೊತೆಗೆ ಸಾಗತ್ತೆ. ಹಾಗಾಗಿ ಈ ಒಂದು ಮಹಾಯೋಗವನ್ನು ಅನುಭವಿಸುವ ರೀತಿಗೆ ಪ್ರತಿಬಂಧಕಗಳೇನು ಎಂಬುದಾಗಿ ನಾವು ಚಿಂತನೆಯನ್ನು ಮಾಡ್ತಾ ಅದಕ್ಕೆ ಪರಿಹಾರವನ್ನು ನಾವು ನಿಧಾನವಾಗಿ ಯೋಚಿಸಿ ಮಾಡಿಕೊಂಡಾಗ ಆಷಾಢ ಮಾಸ ನಿಮ್ಮ ಅನೇಕ ಜನ್ಮದ ಸಾಫಲ್ಯತೆಗೆ, ಕೇವಲ ಈ ಜನ್ಮದ ಸಾಫಲ್ಯತೆ ಅಲ್ಲ, ಅನೇಕ ಜನ್ಮದ ಸಾಫಲ್ಯತೆಗೆ ಒಂದು ದೊಡ್ಡ ಸಾಕ್ಷಿಯಾಗಬಲ್ಲದು. ಅದೆಷ್ಟೋ ವರ್ಷಗಳ ನಂತರ ಗುರು ಮತ್ತು ಚಂದ್ರರು ಪುಷ್ಯ ನಕ್ಷತ್ರ 2ನೆಯ ಪಾದದಲ್ಲಿ ಏಕರೇಖತ್ವದಲ್ಲಿ ವಿರಾಜಮಾನರಾಗಿರುವಂಥದ್ದು. ಹಾಗಾಗಿ ಇದೊಂದು ರೀತಿಯ ಮಹಾಗುರು ಪುಷ್ಯ ಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರ ಬಂದ ಗುರುಪುಷ್ಯ ಯೋಗಕ್ಕಿಂತ 1000 ಪಟ್ಟು ಮಹಾಯೋಗವಾಗಿ ಗೋಚರವಾಗ್ತಾ ಇದೆ. ಆದ್ದರಿಂದಾಗಿ ಮನೋಬಲ ಮತ್ತು ದೈವಬಲ, ಜ್ಞಾನಬಲ ಇವೆಲ್ಲವೂ ಕೂಡ ಅತ್ಯಂತ ನಿಖರವಾಗಿ ಲಭ್ಯವಾಗುವ ಯೋಗ ಈ ಒಂದು ಆಷಾಢ ಮಾಸದಲ್ಲಿ ಆ ಧನುರಾಶಿಯವರಿಗೆ ಮತ್ತು ಎಲ್ಲ ರಾಶಿಯವರಿಗೂ ಕೂಡ ಲಭ್ಯವಾಗಿದೆ. ಹಾಗಾಗಿ ಇದರಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವ ಅಂಶಗಳೇನು ಅಂತಂದರೆ, ಇದು ನಾವು ಅರ್ಹತೆಯನ್ನು ಹೊಂದಿದ್ದಾಗ ಇದನ್ನು ಖಂಡಿತವಾಗಿಯೂ ಪಡೆಯಬಹುದು ಎಂಬ ಚಿಂತನೆ ಅಂತ ಬಂದಾಗ, ಈಗಿನ ಒಂದು ಕಾಲಘಟ್ಟದ ಸಾಮಾಜಿಕ ಸ್ಥಿತಿಯಲ್ಲಿ ಅನೇಕರು ಅನೇಕ ವಿಧವಾದ ಕಷ್ಟದಲ್ಲಿ ಇರುವುದು ಸತ್ಯವೇ. ಆ ಕಷ್ಟದ ಮಧ್ಯದಲ್ಲಿಯೂ ಕೂಡ ಇಷ್ಟಪಟ್ಟು ಧ್ಯಾನಾದಿಗಳನ್ನು ಮಾಡಿ ಆತ್ಮಬಲವನ್ನು, ಅರ್ಥಾತ್ ಒಳಗಡೆಯ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯನ್ನು ಮಾಡಿಕೊಂಡ್ರೆ ಆಗ ಸ್ವಾಭಾವಿಕವಾಗಿ ಯೋಗಗಳು ಸೃಷ್ಟಿಯಾಗಿ ಸಮಸ್ತಕ್ಕೂ ಸಾಕ್ಷೀಭೂತವಾದ ಗುರು ಎಲ್ಲವನ್ನು ನೆರವೇರಿಸಿಕೊಡ್ತಾನೆ. ವಿಶೇಷವಾಗಿ ಈ ಒಂದು ರಾಶಿಯ ಅಧಿಪತಿಯಾದ ಗುರುವಿನ ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ದಶಮಾಧಿಪತಿ ಇತ್ಯಾದಿಗಳು ಈಗಾಗಲೇ ಹೇಳುವಂತೆ ಇವೆಲ್ಲವೂ ಕೂಡ ಲಭ್ಯವಾಗಿದ್ದರೂ ಕೂಡ ಅಸ್ಥಾನದಲ್ಲಿರುವ ಗುರುವಿನಿಂದ, ಆ ರಾಶ್ಯಾಧಿಪತಿಯಾದಂತಹ ಗುರುವಿನಿಂದ, ಇಲ್ಲಿ ರಾಶ್ಯಾಧಿಪತಿಯ ಅಸ್ಥಾನತ್ವ ಅಂತ ನಾವು ಸ್ವೀಕರಿಸೋಣ. ಗುರು ಅನ್ನುವುದು ಸತ್ಯ, ಆದರೆ ಕೇವಲ ರಾಶ್ಯಾಧಿಪತಿ ಯಾರೇ ಆದರೂ ಕೂಡ ಇಲ್ಲಿ ಅವನು ಅಷ್ಟಮಕ್ಕೆ ಬಂದಿದ್ದಾನೆ, ಅಸ್ಥಾನಕ್ಕೆ ಬಂದಿದ್ದಾನೆ ಅಂತ ಹೇಳಿದಾಗ ನಮಗೆ ವೈಯಕ್ತಿಕವಾದ ಅರ್ಹತೆ ಕಡಿಮೆ ಆಗಿದೆ, ದೈವಬಲ ಕಡಿಮೆ ಆಗಿದೆ ಅಂತ ಅರ್ಥ. ಅದರಿಂದಾಗಿ ಈ ಒಂದು ರಾಶ್ಯಾಧಿಪತಿಯ ಅಸ್ಥಾನತ್ವದ ನಿವಾರಣೆಗೆ ರಾಶ್ಯಾಧಿಪತಿ ಯಾರು ಅಂತ ನೋಡಿಕೊಂಡಾಗ ಗುರುವೇ ಆಗಿರ್ತಾನೆ ಈ ಒಂದು ರಾಶಿಗೆ. ಹಾಗಾಗಿ ಆ ಅಧಿಪತ್ಯದಲ್ಲಿರ್ತಕ್ಕಂತಹ ರಾಶ್ಯಾಧಿಪತ್ಯ ಆ ಗುರುವ ಅಸ್ಥಾನದಲ್ಲಿರುವಾಗ ಈ ದೋಷ ನಿವಾರಣೆ ಮೊದಲಾಗಬೇಕಲ್ವಾ. ಆಗ ಗುರುವಿಗೆ ಗುರುವಿನ ಆರಾಧನೆ ಒಂದೇ ದಾರಿ ಆ ಒಂದು ಅಸ್ಥಾನ ದೋಷ ನಿವಾರಣೆಗೆ. ಇದು ಮೊದಲನೆಯ ಅಂಶ. ಹಾಗೆ ಅಸ್ಥಾನ ದೋಷ ನಿವಾರಣೆ ಆಗುವಾಗ ಆ ಗುರುವಿನ ಮಾರ್ಗದರ್ಶನ ಅತ್ಯಂತ ಮುಖ್ಯ, ಗುರು ಮಂತ್ರಾದಿಗಳ ಪಠನ ಅತ್ಯಂತ ಮುಖ್ಯ, ಗುರುಪಾದಕ ಪೂಜೆ, ಗುರು ಸೇವೆ, ಗುರು ಹಿರಿಯರ ಸೇವೆ, ತಾಯಿ ತಂದೆಯರ ಸೇವೆ. ತಾಯಿ ತಂದೆಯರು ಕೂಡ ಗುರುಸ್ಥಾನವೇ ಆಗಿರ್ತಾರೆ. ಆದ್ದರಿಂದ ಅವರೆಲ್ಲರ ಸೇವೆ, ನಿರಂತರವಾದಂತಹ ಶರಣಾಗತಿಯ ಭಾವ, ಅಹಂಕಾರದ ಅಜ್ಞಾನದ ನಿವಾರಣೆಗೋಸ್ಕರವಾಗಿ ಆ ನಿರಂತರವಾಗಿ ತಲೆಬಾಗಿ ನಮಸ್ಕರಿಸುವ ಕ್ರಿಯೆ ಇತ್ಯಾದಿಗಳು ಈ ಮೊದಲು ಅರ್ಹತೆಯನ್ನು ಸೃಷ್ಟಿಸುತ್ತದೆ. ಯಾವ ಒಳಗಡೆಯ ಆಂತರಿಕವಾದಂತಹ ಯಾವ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಗೆ ಅಹಂಕಾರದ ನಿರ್ಮೂಲನೆಯೇ ಅತ್ಯಂತ ಅಗತ್ಯ. ಅದಕ್ಕೋಸ್ಕರವಾಗಿ ಇದು ಅತಿ ಮುಖ್ಯವಾದಂತಹ ಒಂದು ಭೂಮಿಕೆಯನ್ನು ನಿಭಾಯಿಸ್ತದೆ ಗುರುವಿನ ಆರಾಧನೆ. ಗುರುವಿನ ಆರಾಧನೆ ಬಂದಾಗ ಉಳಿದಂಥ ಅಸ್ಥಾನದಲ್ಲಿರುವ ರವಿ ಬುಧ ಚಂದ್ರಾದಿಗಳ
ಆ ಒಂದು ಫಲವು ಲಭ್ಯವಾಗ್ತದೆಯಾ ಅಂತ ಕೇಳಿದರೆ ಅಲ್ಲಿ ಮತ್ತೆ ಪ್ರತಿಬಂಧಕ ಇದೆ. ಆದ್ದರಿಂದಾಗಿ ಈ ಗುರು ತತ್ವವನ್ನು ಈಗ ಎಷ್ಟೋ ಜನರಿಗೆ ಅವರ ಶಿಕ್ಷಕರು ಹೇಳ್ತಾರೆ ಹೀಗೆ ಓದು ಅಥವಾ ನೀ ಹೀಗೆ ಮಾಡು, ಅವರ ತಾಯಿ ತಂದೆಯರು ಹೇಳ್ತಾರೆ ಹೀಗೆ ಮಾಡು, ಅವ್ರು ಕೇಳೋದಿಲ್ಲ ನೋಡಿ. ಆ ಕೇಳದೇ ಇರುವಂತಹ ಕ್ರಿಯೆ ಇದೆಯಲ್ಲ, ತಾವು ಏನು ಅನ್ಸ್ಕೋತಾರೋ ಹಾಗೆ ಮಾಡಿಕೊಂಡು ಏನೋ ಸಮಸ್ಯೆಗೆ ಒಳಗಾಗ್ತಾರಲ್ಲ, ಅದು ಈ ಒಂದು ಉದಾಹರಣೆಯ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಗುರುವಿನ ಅಸ್ಥಾನ ತತ್ವ ಆ ಒಂದು ಫಲ ಲಭ್ಯವಾಗದೇ ಇರುವಂತೆ ಮಾಡುವಾಗ ಕಾರಣ ಏನು? ಅವರು ಕೇಳದೇ ಇರಲಿಕ್ಕೆ ಅವರ ಮನಸ್ಸೇ ಕಾರಣ, ಅವರ ಯೋಚನಾ ಶೈಲಿಯೇ ಕಾರಣ. ಅದು ಚಂದ್ರಗ್ರಹ. ತಾಯಿಯೇ ಚಂದ್ರ ಮಾತುಕಾರಕನಾಗಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಾಗ ತಾಯಿಯ ಮನಸ್ಸಿನ ಪ್ರಕ್ರಿಯೆಯಲ್ಲಿಯೇ ರೂಪುಗೊಂಡ ಮನಸ್ಸು ಮಗುವಿನದಾಗಿ, ಮಗು ಈ ಪ್ರಪಂಚಕ್ಕೆ ಬಂದ ಮೇಲೆ ಈ ಮಾಯಾಜಾಲದಲ್ಲಿ ಸಿಲುಕಿ ತಾಯಿಗೆ ವಿರುದ್ಧವಾದ ಮಾತನಾಡುವಂತಹ ಮಕ್ಕಳು ಕಾಣ್ತಾರೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಇರೋದಿಲ್ಲ ಅಂತ. ಅದರಿಂದಾಗಿ ಅದೇ ಮನಸ್ಸು ಈ ಮಾಯಾಜಾಲದಲ್ಲಿ ಸಿಲುಕಿ ತನ್ನ ವಿರುದ್ಧವೇ ತಾನು ನಡೆದುಕೊಳ್ಳುವಂತಹ ವ್ಯವಸ್ಥೆಗೆ ಹೋಗ್ತದೆ ಅಂತ ಆದರೆ ಈ ಗುರುತತ್ವ ಜಾಗೃತಿಯನ್ನು ಹೊಂದಲಿಕ್ಕೆ ಅದು ಬಿಡುತ್ತದೆಯಾ? ಹಾಗಾಗಿ ಗುರುಗಳ ಮಾತನ್ನು, ಹಿರಿಯರ ಮಾತುಗಳನ್ನು, ತಾಯಿ ತಂದೆಯರ ಮಾತನ್ನು ಕೇಳಿದ ಅದೆಷ್ಟು ಜನರಿಲ್ಲ. ಆದ್ದರಿಂದಾಗಿ ಈ ಗುರುತತ್ವವನ್ನು ಗುರು ಆರಾಧನೆ ಮೂಲಕ ಜಾಗೃತ ಮಾಡಿಕೊಂಡರೂ ಕೂಡ ಮನಸ್ಸಿಗೆ ವಿಘ್ನಗಳು ಕೇತುವಿನ ಮಾಯೆಯಿಂದ, ರಾಹುವಿನ ಮಾಯಾಜಾಲಕ್ಕೆ ಸಿಲುಕಿದ ಮನಸ್ಸು ಸಂಪೂರ್ಣವಾಗಿ ಗ್ರಸ್ತತೆಯನ್ನು ಹೊಂದುತ್ತೆ. ಆದ್ದರಿಂದಲೇ ರಾಹುಗ್ರಸ್ತ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಎಂಬುದಾಗಿ ಭೌತಿಕವಾಗಿ ಹೇಳುವಂಥದ್ದು. ಹಾಗಾಗಿ ಈ ಒಂದು ಗ್ರಸ್ತತೆ ಎನ್ನುವಂಥದ್ದು ರಾಹುವಿನ ಪ್ರಭಾವ ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾಗಿ ಅತ್ಯಂತ ಭಾವನಾತ್ಮಕವಾಗಿ, ಓವರ್ ಇಮೋಷ್ನಲ್ ಆಗಿ ಮತ್ತು ಒಂದು ಬಾರಿ ಅತ್ಯಂತ ಡಿಪ್ರೆಷನ್ ಆಗಿ ಕಂಡುಬರುವಂಥದ್ದಾದರೆ, ರಾಹುವಿನಿಂದ ಅತಿಯಾದ ಆಸೆ, ಅತಿಯಾದ ಮೋಹ, ಅತಿಯಾದ ಮಾತುಕತೆ, ಅತಿಯಾದ ತನ್ನನ್ನು ತಾನು ಹೊಗಳಿಕೊಳ್ಳುವಿಕೆ, ತಾನೇನೋ ಮಾಡ್ತೀನಿ ಎನ್ನುವಂತಹ ದೊಡ್ಡ ಅಂಧವಿಶ್ವಾಸ, ನಿಜವಾದ ಛಲ ಬೇರೆ, ನಾನೇನೋ ಮಾಡ್ತೀನಿ ಅಂತ ಅಂಧವಿಶ್ವಾಸದಿಂದ ಹೆಜ್ಜೆ ಇಡುವುದು ಬೇರೆ. ಹಾಗೆ ಅಂಥದ್ದೆಲ್ಲ ರಾಹುವಿನ ಮಾಯೆಯ ಜಾಲಕ್ಕೆ ಸಿಲುಕಿರುವವರ ವ್ಯವಸ್ಥೆ. ಅದರಿಂದಾಗಿ ಈ ಚಂದ್ರನಿಗೆ ಈ ರಾಹು ಕೇತುವಿನ ಒಂದು ಪ್ರಭಾವ ಇದ್ದಾಗ, ಇಲ್ಲಿ ರಾಹು ಬಾಧಿತನಾದಂತಹ ಪೌರ್ಣಿಮೆಯ ಚಂದ್ರ, ಇಲ್ಲಿ ಕೇತು ಬಾಧಿತವಾದ ಅಮಾವಾಸ್ಯೆಯ ಚಂದ್ರ, ಮಧ್ಯದಲ್ಲಿ ಕೇತು ರಾಹು ಬಾಧಿತವಾದ ಚಂದ್ರನ ಪ್ರತಿ ಆಷಾಢ ಮಾಸದ ಪ್ರತಿದಿನದ ಅವಸ್ಥೆ. ಹಾಗಾಗಿ ಈ ರಾಹು ಕೇತುವಿನ ದೋಷದ ಮಾಯೆಯ ಜಾಲದಿಂದ ಹೊರಬಂದ ಹೊರತು ಪೂರ್ವಜನ್ಮದ ಪಾಪದ ಫಲ ನಮ್ಮ ಹಿಂದೆ ಬರ್ತಾ ಹೋಗ್ತದೆ. ಆದ್ದರಿಂದಾಗಿ ಅದಕ್ಕೆ ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ, ನಮ್ಮ ಯೋಗಗಳು ತೆರೆದುಕೊಳ್ಳುವುದಕ್ಕಾಗಿ, ನಮ್ಮ ಮನಸ್ಸು ಸಂಪೂರ್ಣವಾಗಿ ಆ ಬಾಧೆಯಿಂದ, ನೆರಳಿನಿಂದ, ಛಾಯೆಯಿಂದ, ಯಾವ ಮಾಯೆಯ ಛಾಯೆ ಇದೆ ಅದರಿಂದ ವಿಮುಕ್ತಗೊಳ್ಳುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯ ಎಂಬುದಾಗಿ ಮುದ್ಗಲ ಪುರಾಣಾದಿಗಳಲ್ಲಿ ಅತ್ಯಂತ ಸ್ಪಷ್ಟ ಉಲ್ಲೇಖ ಲಭ್ಯ. ಹಾಗಾಗಿ ನಾಗಯಜ್ಞೋಪವೀತ ಅಷ್ಟವರ್ಷೀಯ ಉಪನೀತ ಪಟು ಆ ಒಂದು ಆ ಒಟುವಿನ ಪಟುತ್ವವನ್ನು ಗ್ರಹಿಸುವುದಕ್ಕಾಗಿ ಸಂಪೂರ್ಣ ಧ್ಯಾನ ಅವಸ್ಥೆಯಲ್ಲಿ ಚಂದ್ರ ಮನಃಕಾರಕನಾಗಿ ಮನಸ್ಸಿನಿಂದ ಮಾಡಿದ ಪೂಜೆ ಫಲ ಕೊಡುವಾಗ ಮನಸ್ಸಿನಲ್ಲೇ ಮಾಡುವ ಪೂಜೆ ಇನ್ನೂ ಅತ್ಯಂತ ಶ್ರೇಷ್ಠ. ಹಾಗಾಗಿ ಶಂಕರಾಚಾರ್ಯರು ಅಂತಹ ಮಹಾನುಭಾವರೆಲ್ಲರೂ ಕೂಡ ಈ ಒಂದು ಮಾನಸ ಪೂಜೆಯನ್ನು ಹೇಳಿರ್ತಾರೆ. ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡುವುದರಿಂದಲೇ ಮನಸ್ಸಿನಲ್ಲಿ ಬರುವ ಸಂಪೂರ್ಣವಾದಂತಹ ಪ್ರತಿಬಂಧಕಗಳು ಸಂಪೂರ್ಣವಾಗಿ ನಿವಾರಣೆ ಆಗುವುದಕ್ಕೆ ಸಂಪೂರ್ಣ ಬಲ ನೀಡುತ್ತೆ. ಆದ್ದರಿಂದ ಸ್ಥಿರ ಸಮಯದಲ್ಲಿ ಸ್ಥಿರ ಮನಸ್ಸಿನಿಂದ ಈ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ಆ ಗುರುತತ್ವದ ಜಾಗೃತಿ ಹೊಂದಿದ್ದಂತೂ ಕೂಡ ಅದರ ಫಲವನ್ನು ಕೂಡ ಮನಸ್ಸು ಸ್ವೀಕರಿಸುವುದಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ದರಿಂದ ಗುರು ಪ್ರಾರ್ಥನೆಯನ್ನು ಮಾಡಿಕೊಂಡೇ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ಮಾಡಬೇಕು. ತಾಯಿ ತಂದೆಯರನ್ನು ನಮಸ್ಕರಿಸಿಯೇ, ಗುರುವನ್ನು ಪ್ರಾರ್ಥಿಸಿಯೇ, ಸ್ಥಿರ ಸಮಯದಲ್ಲಿ ಸ್ಥಿರ ಮನಸ್ಸಿನ ಶ್ರದ್ಧಾಭಕ್ತಿ ನಂಬಿಕೆಯಿಂದ ಮಾಡುವ ನಾಗಶಕ್ತಿ ವಿನಾಯಕನ ಆರಾಧನೆ 100ಕ್ಕೆ 200ರಷ್ಟು ಫಲ ನೀಡಿ ಆ ಎಲ್ಲ ಮೋಹದ ಪರದೆಯನ್ನು ಕಳಚಿ ಬಿಡುವಂತಹ ಒಂದು ಮಹಾಶಕ್ತಿಯನ್ನು ಹೊಂದಿದೆ. ಆಗ ನಮ್ಮ ಯೋಗಗಳು ತಾನಾಗಿಯೇ ಲಭ್ಯವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಮೂಲಾಧಾರದ
ಚಕ್ರದ ಆದ ಮಹಾಗಣಪತಿಯ ಒಂದು ಅನುಗ್ರಹವೇ ಇಲ್ಲಿ ಅತ್ಯಂತ ಮುಖ್ಯ. ಆದ್ದರಿಂದ ಆ ಒಂದು ಗಣಪತಿಯ ಮಂಡಲವನ್ನು, ನಾಗಶಕ್ತಿ ವಿನಾಯಕನ ಮಂಡಲವನ್ನು ಧ್ಯಾನಿಸ್ತಾ ಅವನ ರೂಪನ ಮನಸ್ಸಿನ ಪರದೆ ಮೇಲೆ ತಂದು ನಾಗಶಕ್ತಿ ವಿನಾಯಕನ ಆ ಒಂದು ಮಾನಸ ಪೂಜೆ ಮಾಡುವ ಮೂಲಕವಾಗಿ ಧನುರಾಶಿಯವರು ತಮ್ಮ ಮನಸ್ಸಿಗೆ ಅಡ್ಡ ಬರುವಂತಹ ಈ ಒಂದು ಮಹಾಯೋಗವನ್ನು ಕಾಣದೇ ಇರುವಂತಹ ಪರದೆಯಿಂದ ಸರಿದು ಆ ಯೋಗದತ್ತ ದಾಪುಗಾಲ ಹಾಕಬಹುದು. ಆದ್ದರಿಂದ ಮೊದಲನೆಯ ಪರಿಹಾರ ತಾಯಿ ತಂದೆಯ ನಮಸ್ಕಾರ, ಗುರು ಪ್ರಾರ್ಥನೆ, ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆ ಮತ್ತು ಜಪ. ನಂತರದಲ್ಲಿ ವಿಶಿಷ್ಟವಾಗಿ ಅಸ್ತ ಸಮಯದಲ್ಲಾಗಲಿ ಅಮಾವಾಸ್ಯೆ ಆ ಚಂದ್ರನು ಆತ್ಮನಲ್ಲಿ ಲೀನವಾಗುವ, ಬುದ್ಧಿಯು ಆತ್ಮನಲ್ಲಿ ಲೀನವಾಗುವಂತಹ ಮತ್ತು ಜ್ಞಾನವು ಆತ್ಮನಲ್ಲಿ ಲೀನವಾಗುವ ಮಹಾ ಅಲೌಕಿಕ ಯೋಗದ ಫಲ, ಮಂತ್ರಸಿದ್ಧಿ, ಅನೇಕ ವಿಧವಾದಂತಹ ಜನ್ಮದ ಅನೇಕ ವಿಧವಾದ ಸಾಧನೆಯ ಸಿದ್ಧಿಯ ಫಲ ಎಲ್ಲವೂ ಕೂಡ ಈ ಒಂದು ಆಷಾಢ ಮಾಸ ನಿಮಗೆ ಸಾಕ್ಷಿಯಾಗಬಹುದು ನಿಮ್ಮ ಸಾಧನೆಯ ಮೇರೆಗೆ. ಆದ್ದರಿಂದಾಗಿ ಇಲ್ಲಿ ವಿಶೇಷವಾಗಿ 15/7 ಗುರು ಮತ್ತು ಚಂದ್ರರು ಒಂದೇ ನಕ್ಷತ್ರದ ಏಕರೇಖತ್ವದಲ್ಲಿ ವಿರಾಜಮಾನರಾಗಿ ಈ ಪ್ರಕೃತಿಯ ಒಂದು ವಿಸ್ಮಯವಾಗಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಜ್ಞಾನ ಮತ್ತು ಮನಸ್ಸು ಒಟ್ಟುಗೂಡುವಂತಹ ಒಂದು ಸಂಕೇತವನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸೂಕ್ಷ್ಮ ಶರೀರವಾದಂಥ ಮನೋಬುದ್ಧಿ ಅಹಂಕಾರ, ಈ ಗುರು ಅಹಂಕಾರ ಅಂತಂದರೆ ನಾನು ಎನ್ನುವ ಭಾವ. ಅಹಂಕಾರ ಅಂದರೆ ಈಗೋ ಅಲ್ಲ, ನಾವು ಹೇಳ್ತಾ ಇರೋದು ಚತುರ್ವಿಧ ಅಂತಃಕರಣ. ನನ್ನೊಳಗೆ ಒಂದು ಆತ್ಮ ಇದೆ, ಅದೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಕಲ್ಪನೆ ಇದೆಯಲ್ಲ, ಒಳಗಡೆಯ ಆ ಜೀವಶಕ್ತಿ, ಆ ಪ್ರಾಣಶಕ್ತಿಯನ್ನು ಕ್ರಿಯಾಶೀಲವಾಗಿ ಮಾಡಿದ ಮಹಾಶಕ್ತಿ, ಜಗತ್ತಿನ ಮೂಲ ಶಕ್ತಿ, ಅದು ನನ್ನೊಳಗಿದೆ ಎನ್ನುವಂತಹ ಅರಿವು ಇದೆಯಲ್ಲ, ಆತ್ಮದ ಇರುವಿಕೆಯ ಅರಿವೇ, ಆ ಜ್ಞಾನವೇ ಅದೇ ಸರಸ್ವತಿ. ಆ ಒಂದು ಜ್ಞಾನವು ಕೂಡ ಆತ್ಮನಲ್ಲಿ ಲೀನವಾಗುವ ಮಹಾಯೋಗ. ಆದ್ದರಿಂದಾಗಿ ಇಂತಹ ಮಹಾಯೋಗ ಸದಾಕಾಲ ನಮ್ಮಲ್ಲಿ ಜಾಗೃತವಾಗ್ತಾ ಇರಬೇಕಾದ್ರೆ ಅಂತಹ ಒಂದು ಯೋಗವನ್ನು ಈ ಆಷಾಢ ಮಾಸ ಇನ್ನೂ ಹೆಚ್ಚು ಜಾಗೃತವಾಗುವಂತೆ ಮಾಡುವ ಮಹಾಯೋಗ ಇಲ್ಲಿ ಲಭ್ಯವಾಗ್ತಾ ಇದೆ. ಇಂತಹ ಯೋಗ ತಮಗೆಲ್ಲ ಲಭ್ಯವಾಗಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯಂತ ಮುಖ್ಯವಾಗಿ ನಮಗೆ ಕಂಡುಬರುವಂಥದ್ದು. ಹಾಗೆಯೇ ಈ ಒಂದು ರಾಶಿಯಿಂದ ದ್ವಿತೀಯದಲ್ಲಿ ಪೌರ್ಣಿಮೆ ಅವತ್ತಿನ ವಿಶೇಷವಾದ ಸಂಕಲ್ಪ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಮಹಾಜ್ಞಾನವನ್ನು ನೀಡಬಲ್ಲದು, ಲೌಕಿಕ ಸಂಕಲ್ಪವನ್ನು ಈಡೇರಿಸಬಲ್ಲದು. ವಿಶೇಷವಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರ ಹವನವನ್ನು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ಇಲ್ಲಿ ನಡೆಸಲಾಗ್ತಾ ಇದ್ದು, ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗದಲ್ಲಿ ಅನೇಕ ವಿಧವಾದ ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿಗಳಿಗೆ ಪರಿಹಾರ ಅಂಗವಾಗಿ ಅಮಾವಾಸ್ಯೆಯೆಂದು, ಲೌಕಿಕ ಆಶೋತ್ತರಗಳ ಈಡೇರಿಕೆಗಾಗಿ ಪೌರ್ಣಿಮೆಯೆಂದು ಈ ಒಂದು ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ನಡೆಯುತ್ತೆ. ಅದಕ್ಕೆ ನಿಮಗಿಷ್ಟವಾದ ಸಾಧ್ಯವಾದ ಹಣವನ್ನು ಕಳಿಸುವ ಮೂಲಕವೇ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಆಗತ್ತೆ. ಆ ಮೂಲಕ ನಾಗಶಕ್ತಿ ವಿನಾಯಕನ ಅನುಗ್ರಹ ಪಡೆಯುವುದಕ್ಕೆ ನಿಮಗೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ತೃತೀಯದಲ್ಲಿ ರಾಹು ವಿರಾಜಮಾನನಾಗಿರುವಂಥದ್ದು ಮಾತುಕತೆಗಳಿಗೆ ನೋಡಿ, ದ್ವಿತೀಯ ಸ್ಥಾನ ಹಣಕಾಸಿನ ಸ್ಥಾನ ರಾಹುವಿನಿಂದ ಬಾಧಿತವಾಗ್ತಾ ಇದೆ. ಹಣಕಾಸಿಗೂ ಅನೇಕರಿಗೆ ಧನುರಾಶಿಯವರಿಗೆ ತುಂಬ ತೊಂದರೆ ಆಗಿರಬಹುದು ರಾಹುವಿನಿಂದ. ಅದೇ ರೀತಿಯಾಗಿ ಈ ಮನಸ್ಸಿಗೂ ಕೂಡ ಹಣಕಾಸಿನ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಅತ್ಯಂತ ಒತ್ತಡವನ್ನು ಸೃಷ್ಟಿಸಿರಬಹುದು. ಅದೇ ರಾಹುವಿನ ಮಾಯೆ. ರಾಹುವಿನ ಮಾಯೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ನಾವು ಹೇಳಿರುವಂಥದ್ದು. ಒಮ್ಮೆ ನಿಮಗೆ ಅದು ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು PDF ಅನ್ನು ಕೂಡ ನಾವು ಕಳಿಸ್ತೇವೆ. ನೀವು ಯಾವ ಖರ್ಚನ್ನು ಕೂಡ ಕೊಡೋದು ಬೇಡ. ನಾವು ಹಣಕ್ಕಾಗಿ ಅಲ್ಲ, ನಿಮ್ಮ ಜೀವನ ಉದ್ಧಾರಕ್ಕಾಗಿ ಹೇಳ್ತಾ ಇರುವಂಥ ವಿಚಾರ. ಕೇವಲ ವಾಟ್ಸಪ್ನಲ್ಲಿ ಮಾನಸ ಪೂಜೆ, ಯಾವ ಕಾಲ್ ಮಾಡಬೇಡಿ ದಯವಿಟ್ಟು, ಎತ್ತೋದಕ್ಕೆ ಸಮಯ ಇರೋದಿಲ್ಲ. ತುಂಬ ಕಾಲ್ಗಳನ್ನು ಬಂದು ಸಾಕಾಗೋಗಿರುತ್ತೆ. ಹಾಗಾಗಿ ದಯವಿಟ್ಟು ನೀವು ಮಾನಸ ಪೂಜೆ ಎಂಬುದಾಗಿ ಟೈಪ್ ಮಾಡಿ ಹಾಕಿದಾಗ ಸಮಯ ಇದ್ದಾಗ ನಾವು PDF ಸಹಿತವಾಗಿ ಕಳಿಸ್ತೇವೆ. ಅದನ್ನು ನಿರಂತರವಾಗಿ ಮಾಡ್ತಾ ಬನ್ನಿ. ಅದರ ಮೂಲಕವಾಗಿ ರಾಹು ಮತ್ತು ಕೇತುವಿನ ಛಾಯೆಯ ಮಾಯೆಯಿಂದ ಮುಕ್ತವಾಗಿ ಜೀವನ ಪಾವನ ಮಾಡಿಕೊಳ್ಳಿ. ಇನ್ನು ತೃತೀಯದಲ್ಲಿ ಮಾತುಕತೆಗಳಿಗೆಲ್ಲ ಅಡ್ಡಿ ಆಗ್ತಕ್ಕಂಥ ರಾಹು, ನೀವು ಛಲದಿಂದ ಹಠ ಬಿಡದೆ, ಅಂದರೆ ಹಠವನ್ನು ಕೆಟ್ಟ ರೀತಿಯಲ್ಲಿ ಅಲ್ಲದೆ ಸೂಕ್ತ ರೀತಿಯಲ್ಲಿ ಧನಾತ್ಮಕವಾಗಿ ಚಿಂತಿಸಿ ಉತ್ತಮವಾದ ಛಲಗಾರಿಕೆಯಿಂದ ಜಗ್ಗದೆ ಬಗ್ಗದೆ ನೀವು ಅನುಸರಿಸುವಂತಹ ನೀತಿ ನಿಯಮಗಳನ್ನು ಅನುಸರಿಸಿ, ನಿಮಗೆ ತಾಯಿ ಕೊಟ್ಟ ಸಂಸ್ಕಾರವನ್ನು ಉಪಯೋಗಿಸಿ ಆ ಸಹನೆಯಿಂದ
ಆ ಎಲ್ಲ ಕಷ್ಟದ ಸಮಯವನ್ನು ನೀಗುವಂತಹ ಶಕ್ತಿಯನ್ನು ತಂದುಕೊಂಡು ಆ ಒಂದು ರಾಹುವಿನ ದೋಷದಿಂದ ಮುಕ್ತರಾಗಿ ಆ ಮೂಲಕವಾಗಿ ನಿಮ್ಮ ಮಾತುಕತೆಗಳು ಯಶಸ್ಸಾಗಲಿ, ಸಹೋದರ ಸ್ಥಾನಾದಿಗಳ ಕಿರುಕುಳದಿಂದ ಮುಕ್ತತೆ ಸಿಗಲಿ. ಅದೇ ರೀತಿಯಾಗಿ ಶನೇಶ್ವರನು ಚತುರ್ಥದಲ್ಲಿ ಸುಖಸ್ಥಾನದಲ್ಲಿ ಅರ್ಧಾಷ್ಟಮ ಶನಿಯಾಗಿ ವಿರಾಜಮಾನನಾಗಿದ್ದು, ದ್ವಿತೀಯ ತೃತೀಯ ಹಣಕಾಸು ಇತ್ಯಾದಿಗಳಿಗೆ ಶನೇಶ್ವರನ ದೋಷದಿಂದ ಪೂರ್ವಜನ್ಮದ ಪಾಪಾಂಶದಿಂದಲೇ ಈ ಸಮಸ್ಯೆಗಳು ಉಂಟಾಗುವುದರಿಂದ ನೀವು ಆಂಜನೇಯನ ಆರಾಧನೆಯನ್ನು ಭಕ್ತಿಯುಕ್ತವಾಗಿ ಧ್ಯಾನ ಮಾಡುತ್ತಿರುವ ಆಂಜನೇಯನನ್ನು ನೆನೆದುಕೊಳ್ಳುವುದರಿಂದ ಸಪ್ತಮಾಧಿಪತಿ ಬುಧ ಅಷ್ಟಮ, ದಶಮಾಧಿಪತಿ ಬುಧ ಅಷ್ಟಮದಲ್ಲಿರುವ ದೋಷ ಮತ್ತು ಈ ಶನೇಶ್ವರನ ದೋಷ ಎಲ್ಲವೂ ಕೂಡ ಕೇವಲ ಆಂಜನೇಯನ ಅಥವಾ ವಿಷ್ಣು ತತ್ವದ ಆರಾಧನೆಯಿಂದ ಅದು ಅತಿ ಸುಲಭವಾಗಿ ದೂರವಾಗಬಲ್ಲದು. ಅಂಜನಾ ಗರ್ಭಸಂಭೂತಂ ವಂದೇ ಕೇಸರಿ ನಂದನಂ ಧ್ಯಾನಾಸಕ್ತಂ ಮಹಾವೀರಂ ರಾಮಭಕ್ತಂ ನಮಾಮ್ಯಹಂ ಎನ್ನುವ ಧ್ಯಾನದಲ್ಲಿ ಕುಳಿತಿರುವಂತಹ ಓಂಕಾರದ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಮಹಾಭಕ್ತ ತನ್ನ ಹೃದಯದಲ್ಲಿ ಭಕ್ತಿ ಭಾವವನ್ನು ಜಾಗೃತ ಮಾಡಿಕೊಂಡ ಅನಾಹತ ಚಕ್ರದ ಒಂದು ಅತ್ಯಂತ ದೊಡ್ಡ ಉದಾಹರಣೆ ಆಗಿರ್ತಕ್ಕಂತಹ ಆಂಜನೇಯನನ್ನು ಧ್ಯಾನ ಮಾಡಿ, ರಾಮ ಸೀತೆಯನ್ನ ಹೃದಯ ಭಾಗದಲ್ಲಿ ಇಟ್ಟುಕೊಂಡಂತಹ ಆಂಜನೇಯ ಬುಧ ಹೃದಯ ಭಾಗದ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶವಾಗಿರುವುದರಿಂದ ಇದು ಅತ್ಯಂತ ಸೂಕ್ತ ಸಮಯ ಆಂಜನೇಯನ ಆರಾಧನೆಗೆ. ಅದರಿಂದಾಗಿ ಹೃದಯದಲ್ಲಿ ಭಕ್ತಿ ಭಾವನೆ ಅನಾಹತ ಚಕ್ರದ ಅನಾವರಣಕ್ಕಾಗಿ ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಬಂದಾಗ ಶನೇಶ್ವರ ದೋಷ, ಅಷ್ಟಮತ್ವದಲ್ಲಿರ್ತಕ್ಕಂತಹ ಬುಧ ದೋಷಾದಿಗಳು ನಿವಾರಣೆಯಾಗಿ ನಿಮ್ಮ ಮಾತುಕತೆಗಳು ಯಶಸ್ಸನ್ನು ಪಡೆಯುತ್ತೆ. ಸಂಪೂರ್ಣ ಉದ್ಯೋಗದಲ್ಲಿ ಉನ್ನತಿಯ ಪದವಿ ಸಿಗುವ ಯೋಗ, ಉದ್ಯೋಗ ಲಭ್ಯ. ಅದೇ ರೀತಿಯಾಗಿ ಇನ್ನು ಪಂಚಮಾಧಿಪತಿಯಾದಂತಹ ಕುಜ ಸಪ್ತಮದಲ್ಲಿ ಇರುವುದರಿಂದಾಗಿ ಅಧ್ಯಯನದಲ್ಲಿ ಶೀಘ್ರಗತಿಯ ಅಧ್ಯಯನದ ಯೋಗ ಕಂಡುಬರುತ್ತದೆ. ಅತ್ಯಂತ ಶೀಘ್ರವಾಗಿ ಗ್ರಹಿಸುವ ಮಹಾಶಕ್ತಿಯೊಂದು ನಿಮಗೆ ಲಭ್ಯವಾಗುವ ಏಕಾಗ್ರತೆಯ ಅತ್ಯಂತ ಪರಿಪಕ್ವತೆಯನ್ನು ಹೊಂದುವ ಯೋಗ ಪಂಚಮದ ಒಂದು ವ್ಯವಸ್ಥೆ ಕುಜನ ಸಪ್ತಮತ್ವದಿಂದ, ಹಾಗೂ ಅನೇಕರಿಗೆ ಗಂಡ ಹೆಂಡತಿಯ ಮಧ್ಯದಲ್ಲಿ, ಸಂಗಾತಿಗಳ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ವಿರಸ ಉಂಟಾಗುವ ಲಕ್ಷಣಗಳು ಕಂಡುಬರುವುದರಿಂದ ಸರಸಕ್ಕೆ ವಿರಸ ಉಂಟಾದಾಗ ಸ್ವಾಭಾವಿಕವಾಗಿ ಮನಸ್ಸು ಕ್ಲೇಶಕ್ಕೆ ಒಳಗಾಗ್ತದೆ. ಆದ್ದರಿಂದಾಗಿ ಈ ಒಂದು ವಿರಸ ಕುಜನ ದೋಷದಿಂದ ಉಂಟಾಗತ್ತೆ. ಹಾಗಾಗಿ ಅಲ್ಲಿ ಶಾಂತತೆಯೇ ಅಗತ್ಯ. ಆ ಕುಜ ದೋಷವನ್ನು, ಉದ್ವೇಗವನ್ನು ಜಾಸ್ತಿ ಮಾಡದೆ ಯಾವ ಕಾಮ ಕ್ರೋಧ ಎನ್ನುವಂಥದ್ದೇನಿದೆಯಲ್ಲ, ಕಾಮಾತ್ ಸಂಜಾಯತೆ ಕ್ರೋಧ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಚಿಂತನೆಯನ್ನು ನಾವು ಆಳವಾಗಿ ಮಾಡ್ತಾ ಹೋದಾಗೆ ಈ ಒಂದು ಜಗಳ ಮನಸ್ತಾಪಗಳಿಗೆ ಕಾರಣವೇ ಕುಜದೋಷವಾಗಿ ಗೋಚರವಾಗ್ತದೆ. ಆದ್ದರಿಂದ ಈ ಕುಜ ದೋಷವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಶಾಂತತೆಯೇ ಅತಿ ಮುಖ್ಯವಾಗತ್ತೆ. ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಎನ್ನುವ ಭಗವದ್ ವಾಕ್ಯದಂತೆ ರಜೋಗುಣದ ಆಧಿಕ್ಯತೆಯಿಂದ ಸಿಟ್ಟು ಬರ್ತದೆ. ಆ ರಜೋಗುಣದ ಆಧಿಕ್ಯತೆಯನ್ನು ಕಡಿಮೆ ಮಾಡುವ ವಿಧಾನವನ್ನು ವಿವೇಕಕ್ಕೆ ಬಿಟ್ಟಾಗ, ಬುದ್ಧಿ ಕೆಲಸ ಮಾಡಿದಾಗ ಅದನ್ನು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಶಾಂತತೆ ಅಥವಾ ಧ್ಯಾನ, ಈ ಒಂದು ಸಂಕಲ್ಪ, ದೇವತಾ ಆರಾಧನೆ, ಶರಣಾಗತಿಯ ಭಾವ, ಮಾತೃವರ್ಗ ಪಿತೃವರ್ಗದಲ್ಲಿ ವಿಶೇಷವಾಗಿ ಗುರುಪೂರ್ಣಿಮೆಯಂದು ತಾಯಿ ತಂದೆಯನ್ನು ಪೂಜಿಸಿ ನಮ್ಮ ಅಹಂಕಾರವನ್ನೆಲ್ಲ ಅವರಿಗೆ, ಅವರ ಚರಣಾರವಿಂದಗಳಿಗೆ ಅರ್ಪಿಸಿ ಆ ಸಂಪೂರ್ಣ ಅಜ್ಞಾನದಿಂದ ಹೊರಬಂದು ಆ ಒಂದು ಶರೀರವನ್ನು ನೀಡಿದಂತಹ, ಜನ್ಮ ನೀಡಿದಂತಹ ತಾಯಿ ತಂದೆಗೆ ಗುರುಸ್ಥಾನದಲ್ಲಿರುವಂಥ ಅವರನ್ನು, ನಮ್ಮ ಭಕ್ತಿಯನ್ನು, ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವುದರಿಂದಾಗಿ ಆ ಮಾತೃತ್ವ ಪಿತೃತ್ವವನ್ನು ಗೌರವಿಸ್ತಾ ಅವರಿಗೆ ಒಂದು ವಸ್ತ್ರಾದಿ ದಾನಗಳನ್ನು ಭಕ್ತಿಯ ಮಾಧ್ಯಮವಾಗಿ, ನಮ್ಮ ಒಳಗಿರುವ ಋಣದ ಮಾಧ್ಯಮವಾಗಿ ದಾನದ ರೂಪದಲ್ಲಿ ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಆ ತಾಯಿ ತಂದೆಯರ ಆಶೀರ್ವಾದ, ಕುಲದೇವತಾ ಆರಾಧನೆಯ ಫಲ ಪ್ರವಹಿಸುವುದಕ್ಕೆ ಪ್ರಾರಂಭ ಆಗುತ್ತೆ. ಅಂತಹ ಒಂದು ದಾನಶಕ್ತಿ ಗುರು ಹಿರಿಯರಿಗೆ ನಮಸ್ಕಾರ. ಗುರುಪೂರ್ಣಿಮೆಯ ಒಂದು ದಿನದಂದು ಗುರುಪೂರ್ಣಿಮೆಯ ಶುಭಾಶಯಗಳು ನಿಮಗೂ ಕೂಡ. ಅದೇ ರೀತಿಯಾಗಿ ಆ ದಿನ ದಾನಾದಿಗಳನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಈಗಾಗಲೇ ಹೇಳಿದಂತೆ ಅನೇಕ ವೇದಗಳನ್ನು, ಈ ವೇದಗಳನ್ನು ಅನೇಕ ರೀತಿಯಲ್ಲಿ ವಿವರಿಸಿ ಪುರಾಣಗಳ ರೂಪದಲ್ಲಿ, ಚತುರ್ವೇದ ರೂಪದಲ್ಲಿ ಮತ್ತು ಮಹಾಭಾರತದ ಕಾವ್ಯದ ರೂಪದಲ್ಲಿ ಅನೇಕ ರೀತಿಯಲ್ಲಿ ಜನರಿಗೆ ಮಾರ್ಗದರ್ಶನ ಮಾಡಿದ ಮಹಾಗುರು ಆ ಒಂದು ವ್ಯಾಸ ಮಹರ್ಷಿ, ಅವನ ಆರಾಧನೆ, ಈ ಒಂದು ಗುರುವಿನ ಉಚ್ಚಸ್ಥಾನದಲ್ಲಿ ಇರುವಂಥ ಗುರುವಿನ ದೃಷ್ಟಿ ಪೂರ್ಣಚಂದ್ರನ ಮೇಲೆ ಬಿದ್ದಾಗ ಅತ್ಯಂತ ಉತ್ತಮವಾದ ಗುರುಪೂರ್ಣಿಮೆ ಸಂಭವಿಸ್ತಾ ಇದೆ. ಆದ್ದರಿಂದಾಗಿ ಮಾನಸಿಕ ಪರಿಪೂರ್ಣ ಜ್ಞಾನಕ್ಕಾಗಿ ಆ ಒಂದು ದಿನವನ್ನು
ವ್ಯಾಸ ಪೂರ್ಣಿಮೆ, ಗುರುಪೂರ್ಣಿಮೆಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಅಂತಹ ಮಹಾತತ್ವ ಜಾಗೃತವಾಗಲಿ ಎಂಬುದಾಗಿ ನಾವು ನಿಮ್ಮಲ್ಲಿ ಈ ಗುರುವಿನ ಆರಾಧನೆ ಮೂಲಕ, ತಾಯಿಯ ನಮಸ್ಕಾರದ ಮೂಲಕ, ತಂದೆ ತಾಯಿಯನ್ನು ಗೌರವಿಸುವ ಮೂಲಕ ಪಡೆಯುವಂತರಾಗಿ ಅಂತ ಹೇಳ್ತಾ, ಇನ್ನು ಷಷ್ಠಾಧಿಪತಿಯಾದಂತಹ ಶುಕ್ರ ದಶಮದಲ್ಲಿ ನೀಚನಾಗಿರುವುದರಿಂದಾಗಿ ಕೆಲವು ಶತ್ರುಗಳು ನೀಚ ಕೆಲಸವನ್ನು ಮಾಡುವ ಸಾಧ್ಯತೆಗಳಿರುವುದರಿಂದ ದುರ್ಗೀ ದೇವಿಯನ್ನು ಆರಾಧನೆ ಮಾಡುವುದರಿಂದ ನಿಮಗೆ ರಕ್ಷಣೆ ಲಭ್ಯವಾಗತ್ತೆ. ಶತ್ರುವು ನೀಚತ್ವದಿಂದ ಶತ್ರುತ್ವವನ್ನು ಸಾಧಿಸಿದಾಗ ಜೀವನ ಕಷ್ಟಕರವಾಗತ್ತೆ. ಅದಕ್ಕೋಸ್ಕರ ಲಕ್ಷ್ಮೀನಾರಾಯಣನ ಆರಾಧನೆ ಮತ್ತು ದುರ್ಗಿಯ ಆರಾಧನೆ ನಿಮಗೆ ರಕ್ಷಣೆಯನ್ನು ನೀಡುತ್ತೆ. ಅದರ ಕುಂಕುಮವನ್ನು ಇಡುವ ಮೂಲಕವಾಗಿ ದುರ್ಗಾ ಸ್ತೋತ್ರ ಇತ್ಯಾದಿಗಳನ್ನು ಮಾಡಿ ಕುಂಕುಮವನ್ನು ದಯವಿಟ್ಟು ಇಟ್ಕೊಳ್ತಾ ಬನ್ನಿ. ಅದು ನಿಮ್ಮ ಜೀವ ರಕ್ಷಣೆಯನ್ನು, ಆ ಎಲ್ಲ ರೀತಿಯಾದಂತಹ ದುಷ್ಟ ದೃಷ್ಟಿಯ ರಕ್ಷಣೆಯನ್ನು ಮಾಡಬಲ್ಲದು. ಹಾಗೆಯೇ ನಾಗಶಕ್ತಿ ವಿನಾಯಕನ ಆರಾಧನೆಯ ಮೂಲಕವಾಗಿಯೂ ಕೂಡ ಆ ಫಲವನ್ನು ನೀವು ಪಡೆಯೋದಕ್ಕೆ ಅವಕಾಶ ಇದೆ. ಹಾಗೆ ಇನ್ನು ಸಪ್ತಮದಿಂದ ಅಷ್ಟಮದಿಂದ ನವಮ ಭಾಗ್ಯದಲ್ಲಿ ಕೇತುವು ಕುರಿತು ನಿಮ್ಮ ಎಲ್ಲ ಯೋಗವನ್ನು ಪ್ರತಿಬಂಧಕ ಉಂಟು ಮಾಡ್ತಾ ಇರುವುದೇ ಕೇತು. ಕುಲದೇವತಾ ಆರಾಧನೆ ಫಲ, ಪಿತೃವರ್ಗದ ಫಲ ಎಲ್ಲವನ್ನು ನಾಶ ಮಾಡ್ತಾ ಇರುವಂತಹ ಈ ಒಂದು ಕೇತುವಿನ ಛಾಯೆಯ ದೋಷ ನಿವಾರಣೆಗಾಗಿ ಮಹಾಗಣಪತಿಯ ಆರಾಧನೆ, ನಾಗಯಜ್ಞೋಪವೀತ ಗಣಪತಿ ಆರಾಧನೆ ಅತ್ಯಂತ ಸೂಕ್ತ. ಉದ್ಯೋಗ ಸ್ಥಾನದಲ್ಲಿ ನೀಚ ಶುಕ್ರನ ಇರುವುದರಿಂದ ಉದ್ಯೋಗ ಸ್ಥಾನದಲ್ಲಿ ಕೆಲವರಿಗೆ ನಿಮ್ಮ ಶತ್ರುಗಳು ಎದುರುಗಡೆ ತುಂಬ ಚೆನ್ನಾಗಿ ಮಾತನಾಡುವ ಮೂಲಕ ಅತ್ಯಂತ ಕೌಶಲ್ಯದಿಂದ ಮಾತನಾಡಿ ನಿಮಗೆ ಮೋಸ ಮಾಡುವ ಎಲ್ಲ ಯೋಗ ಇದೆ. ಉದ್ಯೋಗದಲ್ಲಿ ಹಿನ್ನಡೆಯಾಗುವ ಎಲ್ಲ ಯೋಗಗಳು ಕಂಡುಬರುವುದರಿಂದ ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ದಯವಿಟ್ಟು ಮಾಡ್ತಾ ಬನ್ನಿ. ಅದರ ಮೂಲಕ ನಿಮ್ಮ ಉದ್ಯೋಗದಲ್ಲಿ ಸ್ಥಿರತ್ವವನ್ನು ಪಡೆದುಕೊಳ್ಳಿ. ರಾಹುಬಾಧಿತವಾದ ಶುಕ್ರ, ಇಲ್ಲಿ ಕೇತುಬಾಧಿತವಾದ ಶುಕ್ರನ ಇರುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವ ಮೂಲಕವಾಗಿ ಯಾವ ಸಮಯದಲ್ಲಿ ಏನನ್ನು ಮಾತನಾಡಬೇಕು ಎನ್ನುವುದರ ಅರಿವು ನಿಮಗೆ ಮೂಡಿದಾಗ ತಕ್ಷಣದ ಪ್ರತಿಕ್ರಿಯೆಯಲ್ಲಿ ಘಟನೆಗಳು ಘಟಿಸಿ ಹೋಗುತ್ತವೆ. ಅದನ್ನು ತಡೆ ಹಿಡಿದು ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಉನ್ನತತ್ವವನ್ನು ನೀಡುವ ಮಹಾಯೋಗವನ್ನು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ನಿಮಗೆ ನೀಡಬಲ್ಲದು. ಅಂತಹ ಉತ್ತಮವಾದಂತಹ ಎಲ್ಲ ಫಲಗಳು ನಿಮಗೆ ಲಭ್ಯವಾಗಲಿ. ಯಾಕೆಂದರೆ ರಾಶಿಯಿಂದ ಏಕಾದಶಾಧಿಪತಿಯಾದ ಶುಕ್ರ ದಶಮದಲ್ಲಿರುವುದು ಉತ್ತಮ ಫಲವನ್ನು ನೀಡುವುದಕ್ಕಾಗಿಯೇ. ಆದರೆ ನೀಚತ್ವವನ್ನು ಹೊಂದಿದ್ದರಿಂದ ಆ ಉತ್ತಮ ಫಲವೆಲ್ಲ ನೀಚತ್ವದ ಕಡೆಗೆ ಹೋಗುವುದರಿಂದ ಎಲ್ಲ ಉತ್ತಮವಾದ ಬಂದಂಥ ಹಣಗಳು ಅನವಶ್ಯಕವಾಗಿ ಖರ್ಚಾದಾಗ ಅದು ಸಂಪೂರ್ಣ ವಿಫಲತೆಯನ್ನು ಹೊಂದುತ್ತೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಜೊತೆಗೆ ದುರ್ಗಿ ಮತ್ತು ಲಕ್ಷ್ಮೀನಾರಾಯಣರ ಆರಾಧನೆ ಅತಿ ಮುಖ್ಯ. ವ್ಯಯಾಧಿಪತಿಯಾದ ಕುಜ ಅಲ್ಲಿ ಸಪ್ತಮದಲ್ಲಿ ಗೋಚರನಾಗಿರುವುದರಿಂದಾಗಿ ಅನೇಕರಿಗೆ ವಿಚ್ಛೇದನಾದಿ ಯೋಗಗಳು ಉಂಟಾಗ್ಬೋದು, ಆಯುಷ್ಕಂಟಕಗಳು ಉಂಟಾಗ್ಬೋದು. ಜಾತಕ ಪರಿಶೀಲನೆ ಮತ್ತು ಮಾನಸಿಕವಾಗಿ ಉತ್ತಮವಾದಂತಹ ಬಾಂಧವ್ಯ ಇಟ್ಟುಕೊಳ್ಳುವುದಕ್ಕಾಗಿ ನಿರಂತರ ಚಿಂತನೆ, ಉತ್ತಮವಾದ ಚಿಂತನೆ, ಪರಸ್ಪರ ವಿಶ್ವಾಸ, ನಂಬಿಕೆ ಪತಿ ಪತ್ನಿಯರಲ್ಲಿ ಮೂಡುವಂತಾಗಲಿ. ಈ ಒಂದು ಧನುರಾಶಿಯವರಿಗೆ ಎಲ್ಲ ರೀತಿಯಾದಂಥ ಉತ್ತಮವಾದ ಫಲ ಲಭ್ಯವಾಗಲಿ. ಆ ಮೂಲಕ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ, ರಕ್ಷೆ ಪ್ರತಿಯೊಬ್ಬರಿಗೂ ಸಿಗುವಂತಾಗಲಿ ಅಂತ ಭಕ್ತಿಪೂರ್ವಕವಾಗಿ ನಾವು ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸುತ್ತೇವೆ. ವಿಶ್ವಕ್ಕೆ ಶಾಂತಿ ಲಭ್ಯವಾಗಲಿ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ.
ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.